ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಕೋಟಿ ಸ್ತೋತ್ರವಾಗಲಿ. ಪ್ರೀತಿಯ ದೇವ ಜನರೇ, ವಿಶ್ವಾಸಿಗಳೇ, ನೀವು ಪ್ರತಿಯೊಬ್ಬೊಬ್ಬರು ಯೇಸು ಕ್ರಿಸ್ತನ ನಾಮದಲ್ಲಿ ಬಹಳ ಚೆಂದಾಗಿದ್ದೀರಾ. ನಿಶ್ಚಯವಾಗಲು ನಿಮ್ಮನ್ನ ಯೇಸುವಿನ ನಾಮದಲ್ಲಿ ನಾನು ಹೃತ್ಪೂರ್ವಕವಾಗಿ ವಂದಿಸ್ತಾ ಇದ್ದೀನಿ. ಕಣ್ಣುಗಳನ್ನು ಮುಚ್ಚಿ ಮುಂದುವರೆಯಾಗಿ ನಾವು ಪ್ರಾರ್ಥನೆ ಮಾಡೋಣ. ಅಪ್ಪ ಪರಿಶುದ್ಧವಾದ ಒಳ್ಳೆ ತಂದೆ, ನಿಮ್ಮನ್ನು ಸ್ತುತಿಸ್ತಾ ಇದ್ವಿ ಸ್ವಾಮಿ. ದೇವರೇ, ಕರ್ತನೆ ಕೊಂಡಾಡ್ತಾ ಇದ್ವಿ ಈ ಸಮಯದಲ್ಲಿ. ದೇವರೇ, ನಿನ್ನ ನಾಮ ಮಹಿಮೆ ಪಡುವುದಕ್ಕಾಗಿ ದೇವರೇ ಈ ಒಂದು ವಾಕ್ಯದ ರೂಪದಲ್ಲಿ ಬಂದಿದ್ದೀವಿ ಅಪ್ಪ. ಈ ವಾಕ್ಯದ ಸ್ವಾಮಿ ಸಾರೂಪ್ಯ ಪ್ರತಿಯೊಂದು ಮಕ್ಕಳನ್ನ ದೇವರೇ ಬದಲಾಯಿಸುವಂತ ವಾಕ್ಯ ಆಗಿರುವುದಕ್ಕಾಗಿ ಸ್ತೋತ್ರ, ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್. ಪ್ರೈಸ್ ದ ಲಾರ್ಡ್. ನಾನು ನಿಮ್ಮ ಪ್ರೀತಿಪೂರ್ವಕವಾದ ಪಾಸ್ಟರ್ ಅಂತೋಣಿ ರಾಜ್. ಪ್ರಿಯರಾದವರೇ, ವಿಶೇಷವಾಗಿ ಇವತ್ತು ಅನೇಕ ದೇವರ ಮಕ್ಕಳ ಜೀವಿತದಲ್ಲಿ, ಅನೇಕ ವಿಶ್ವಾಸಿಗಳ ಜೀವಿತದಲ್ಲಿ ಅನೇಕರಿಗೆ ಒಂದು ಪ್ರಶ್ನೆ ಕಾಡುವಂಥದ್ದು ಏನಂದ್ರೆ, ಅನೇಕರು ಏನೇ ಕಾರ್ಯಗಳು, ಎಷ್ಟೇ ಏನೇ ವಿಷಯಗಳನ್ನ ಮಾಡಿದ್ರು ಏನಾಗ್ತಾ ಇದೆ, ತನ್ನ ಜೀವಿತದಲ್ಲಿ ಕೊರತೆ ಅನ್ನೋದು ನೀಗ್ತಾ ಇಲ್ಲ. ತನ್ನ ಜೀವಿತದಲ್ಲಿ ಕೊರತೆ ಎಂಬುದು ಏನಾಗ್ತಾ ಇದೆ, ಅನೇಕ ಸಮಯದಲ್ಲಿ ಅದು ಎದ್ದು ಕಾಣಿಸ್ತಾ ಇದೆ. ಈ ಕೊರತೆಗಳು ನೀಗಬೇಕಂದ್ರೆ ಏನು ಮಾಡಬೇಕು? ಅದಕ್ಕಾಗಿನೇ ಪ್ರಿಯರಾದವರೇ, ಫಿಲಿಪ್ಪರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ ಅದರಲ್ಲಿ 19ನೇ ವಾಕ್ಯ ಹೀಗೆ ಹೇಳ್ತದೆ, ನನ್ನ ದೇವರು ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರತಿ ಒಂದು ಕೊರತೆಯನ್ನ ನೀಗಿಸುವನು. ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ಪ್ರತಿ ಒಂದು ಕೊರತೆಯನ್ನ ಆತನ ನೀಗಿಸುವುದಕ್ಕೆ ಶಕ್ತನಾಗಿದ್ದಾರೆ. ಪ್ರತಿಯೊಂದು ಪ್ರೀತಿಯ ದೇವರ ಮಕ್ಕಳೇ, ಈ ಕೊರತೆಗಳು ನೀಗಲ್ಪಡುವುದಕ್ಕೆ ಫಸ್ಟ್ ಏನಂದ್ರೆ, ಈ ದೇವರು ತನ್ನ ಮಗನಾದ ಕುಮಾರನ ಕೊಟ್ಟನು, ಅದರ ಮುಖಾಂತರ ನಮಗೆ ಕೊರತೆಗಳು ನೀಗಲ್ಪಡುತ್ತದೆ. ಅದೇ ರೀತಿಯಾಗಿ ನಿಮ್ಮ ಪ್ರತಿಯೊಬ್ಬರ ಜೀವಿತದಲ್ಲಿ ದೇವರ ಸೇವೆಗಾಗಿ, ದೇವರ ಕಾರ್ಯಗಳಿಗಾಗಿ, ದೇವರ ವಿಷಯಗಳಿಗಾಗಿ ನೀವು ಕೊಡುವಂತರಾಗಿದ್ದರೆ ಕೊರತೆಗಳು ಎಂದಿಗೂ ಕಾಡಲಿಕ್ಕೆ ಆಗುವುದಿಲ್ಲ. ಆದುದರಿಂದ ಪ್ರಿಯರಾದವರೇ, ಯಾಕೆ ಇದನ್ನ ಹೇಳ್ತಿರಂದ್ರೆ, ಕೊರತೆಗಳು ನೀಗಬೇಕಂದ್ರೆ ನಾವು ಕೊಡುವಂತರಾಗಿ ಇರಬೇಕು. ದೇವರಿಗೆ ಸ್ತೋತ್ರವಾಗಲಿ. ಇದೊಂದು. ಎರಡನೇದು, ವಾಕ್ಯದಲ್ಲಿ ಹೇಳಿದ ಪ್ರಕಾರವಾಗಿ ನೀನು ಮಾಡುವನಾಗಿರು. ಅಂದ್ರೆ ಬೇರೆ ಯಾವುದೇ ವಿಷಯಗಳು ಇಲ್ಲಿ ಮಾಡಲಿಕ್ಕೆ ನೀನು ಅಗತ್ಯವಿಲ್ಲ. ವಾಕ್ಯದಲ್ಲಿ ಹೇಳಿರುವ ಪ್ರಕಾರವಾಗಿ ಮಾಡಲಿಕ್ಕೆ ಅಗತ್ಯವಾಗಿರು. ಎರಡನೇದು, ಪ್ರಾರ್ಥನೆಯ ಪೂರ್ವಕವಾಗಿ ನೀನು ಕೊಡುವನಾಗಿರು. ದೇವರ ಹತ್ರ ಪ್ರಾರ್ಥನೆಯ ಪೂರ್ವಕವಾಗಿ ನೀನು ಕೊಡುವಂತನಾಗಿ, ದೇವರೇ ನಿನಗಾಗಿ ಕೊಡ್ತಾ ಇದ್ದೀನಿ ಎಂಬುದಾಗಿ ಪ್ರಾರ್ಥನೆಯ ಪೂರ್ವಕವಾಗಿ ಕೊಡುವಂತನಾಗಿರು. ದೇವರಿಗೆ ಸ್ತೋತ್ರವಾಗಲಿ. ಮೂರನೇದು, ಸತತವಾಗಿ ದೇವರಿಗೆ ದಶಮಭಾಗ ಕಾಣಿಕೆಯನ್ನ ಸತತವಾಗಿ ಸಲ್ಲಿಸುವನಾಗಿರು. ಇದರ ಮುಖಾಂತರವಾಗಿ ಅದಕ್ಕೆ ನೋಡಿ, ಕೀರ್ತನೆ 23ನೇ ಕೀರ್ತನೆ ಅದರಲ್ಲಿ 23ನೇ ಕೀರ್ತನೆ 6ನೇ ವಾಕ್ಯ ಹೀಗೆ ಹೇಳ್ತದೆ, ನಿಶ್ಚಯವಾಗಲಿ ನನ್ನ ಜೀವಮಾನವಲ್ಲ ಶುಭವೂ ಕೃಪೆಯು ನನ್ನನ್ನ ಹಿಂಬಾಲಿಸುವುದು. ಈ ರೀತಿಯಾಗಿ ನಿಮ್ಮ ಜೀವಿತದಲ್ಲಿ ಶುಭವೂ ಕೃಪೆಯು ಹಿಂಬಾಲಿಸುವಂತೆ ಕರ್ತನಾದ ದೇವರು ಅದನ್ನ ನಿಮ್ಮ ಕೈಯಲ್ಲಿ ಕೊಟ್ಟಿದ್ದಾರೆ. ದೇವರಿಗೆ ಸ್ತೋತ್ರವಾಗಲಿ. ಯೇಸುನಲ್ಲಿರುವುದಾದರೆ ಕೊರತೆಗಳು ನೀಗಲ್ಪಡಬೇಕು. ಯೇಸುಗಾಗಿ ನಾನು ಬಾಳುವಂತನು, ಯೇಸು ವಾಕ್ಯದ ಪ್ರಕಾರ ನಾನು ಕೊಡುವಂತನಾಗಿರ್ಬೇಕು ಎಂಬುದಾಗಿ ದೇವರಿಗೆ ಸ್ತೋತ್ರವಾಗಲಿ. ಆದುದರಿಂದ ಪ್ರಿಯರಾದವರೇ, ಕಣ್ಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋದು. ಅಪ್ಪ ಪರಿಶುದ್ಧವಾದ ಒಳ್ಳೆ ತಂದೆ, ಈ ಸಮಯದಲ್ಲಿ ಈ ಮಕ್ಕಳ ಕೊರತೆಗಳನ್ನು ನೀಗಿಸಿ ಅಪ್ಪ ದೇವರೇ, ಇವರಿಗೆ ಬೇಕಾದ ಎಲ್ಲ ಕಾರ್ಯಗಳನ್ನು ಅನುಗ್ರಹಿಸಿಕೊಂಡು ಇವರ ಜೀವಿತದಲ್ಲಿ ಉಂಟಾಗುತ್ತಿರುವಂತ ಕೊರತೆಗಳು ನೀಗಲ್ಪಟ್ಟವರಾಗಿ ಇವರ ಅನೇಕರಿಗೆ ಸ್ವಾಮಿ ಆಶೀರ್ವಾದಕರವಾಗಿರುವಂತೆ ಕೃಪೆ ಮಾಡಿ, ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್. ಓಕೆ ಪ್ರಿಯರಾದವರೇ, ದೇವರು ನಿಮ್ಮ ಕೊರತೆಯನ್ನು ನೀಗಿಸುವುದು ನಿಶ್ಚಯ. ಪ್ರಾರ್ಥನೆಯೊಂದಿಗೆ ಕಾರ್ಯಗಳನ್ನ ಮಾಡಿ ಸಮರ್ಪಣೆಯೊಂದಿಗೆ ಅದರಲ್ಲಿ ಭಾಗವಹಿಸಿ ದೇವರು ನಿಮ್ಮ ಕಾರ್ಯಗಳನ್ನ ಧಾರಾಳವಾಗಿ ಆಶೀರ್ವದಿಸ್ತಾನೆ. ಆಮೀನ್. ಶಲೋಮ್.